ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ 2ನೇ ಪದ್ಯ ಭಾಗ ಸಣ್ಣ ಸಂಗತಿ ಈ ಪದ್ಯ ಭಾಗವನ್ನು ನಾವು ಈ ದಿನ ಗಮನಿಸೋಣ. ಸಣ್ಣ ಸಂಗತಿ ಪದ್ಯ ಭಾಗದ ಕವಿಗಳು ಕೆ.ಎಸ್. ನರಸಿಂಹಸ್ವಾಮಿಯವರು. ಕೆ.ಎಸ್. ನರಸಿಂಹಸ್ವಾಮಿ. ಈ ದಿನದ ಈ ತರಗತಿಯಲ್ಲಿ ನಾವು ಗಮನಿಸುವಂತಹ ಅಂಶಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಾವು ಈ ಪದ್ಯ ಭಾಗದ ಕವಿ ಪರಿಚಯವನ್ನು ಮಾಡಿಕೊಡ್ತೇವೆ. ಮತ್ತು ಪದ್ಯದ ಆಶಯ ಭಾವ ಏನು, ಈ ಪದ್ಯ ಭಾಗದ ಆಶಯ ಭಾವ ಏನು ಅಂತ ಕೊಡ್ತೇವೆ. ಮತ್ತು ತಾಯಿಯ ಮಗುವಿನ ಆರೈಕೆ, ತಾಯಿ ಮತ್ತು ಮಗುವಿನ ಒಟ್ಟಿಗೆ ಇರುವಂತಹ ಸಂಬಂಧ ಏನು, ತಾಯಿ ಮಗುವನ್ನು ಯಾವ ರೀತಿ ಆರೈಕೆ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಮತ್ತು ಪ್ರಾಕೃತಿಕ ಘಟನೆಗಳು, ಈ ಪದ್ಯಭಾಗದಲ್ಲಿ ಏನು ಪ್ರಕೃತಿಯಲ್ಲಿ ನಡೆಯುವಂತಹ ಘಟನೆಯನ್ನು ಸಹ ಏನು ಮಾಡ್ತಾರೆ ಕವಿ ತಾಯಿ ಮತ್ತು ಮಗುವಿನ ಸಂಬಂಧದೊಟ್ಟಿಗೆ ಹೋಲಿಕೆಯನ್ನು ಮಾಡ್ತಾ ಹೇಳ್ತಾ ಹೋಗ್ತಾರೆ. ಇಷ್ಟು ಅಂಶಗಳನ್ನು ನಾವು ಇದನ್ನ ಗಮನಿಸ್ತೇವೆ. ಈಗ ಅದರಲ್ಲಿ ಮೊದಲನೆಯದು ಕವಿ ಪರಿಚಯ. ಸಣ್ಣ ಸಂಗತಿ ಪದ್ಯಭಾಗದ ಕವಿಗಳಾಗಿರುವಂತಹ ಕೆ.ಎಸ್. ನರಸಿಂಹಸ್ವಾಮಿಯವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನಾನು ಓದ್ತೇನೆ, ಹಾಗೆಯೇ ನೀವು ನೋಡ್ಕೊಳ್ತಾ ಹೋಗಿ. ಆಧುನಿಕ ಕಾವ್ಯ ಸಂದರ್ಭಿತ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ.ಎಸ್. ನರಸಿಂಹಸ್ವಾಮಿಯವರು 26/1/1915ರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ತಿಕ್ಕೇರಿಯಲ್ಲಿ ಜನಿಸಿದರು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943ರಲ್ಲಿ ಪ್ರಕಟವಾಯಿತು. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977ರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಎಂದೇ ಗುರುತಿಸಿದೆ. 2004ರಲ್ಲಿ ಇವರು ದೈವಾಧೀನರಾದರು. ಕೆ.ಎಸ್. ನರಸಿಂಹಸ್ವಾಮಿ ಅವರ ಕಾಲ ಎಷ್ಟು? ಕೆ.ಎಸ್. ನರಸಿಂಹಸ್ವಾಮಿ ಅವರ ಕಾಲ 26/1/1915ರಲ್ಲಿ ಜನಿಸಿದ್ರು. ಅಥವಾ ಈಗ ಸ್ಥಳ ಯಾವುದು? ಇವರು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ತಿಕ್ಕೇರಿ ಇಲ್ಲಿ ಜನಿಸಿದ್ರು. ಇನ್ನು ಇವರ ಕೃತಿಗಳು ಯಾವುವು ಅಂತ ನೋಡೋದಾದ್ರೆ, ಕೃತಿಗಳು ಶಿಲಾಲತೆ, ಐರಾವತ, ನವಪಲ್ಲವ, ಮುಖ್ಯವಾಗಿ ಇರೋದು ಮೈಸೂರು ಮಲ್ಲಿಗೆ, ಹೀಗೆ ಇನ್ನು ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಕೆ.ಎಸ್. ನರಸಿಂಹಸ್ವಾಮಿ ಅವರು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ತಿಕ್ಕೇರಿಯಲ್ಲಿ 26/1/1915ರಲ್ಲಿ ಜನಿಸಿದ್ರು. ಇವರ ಕೃತಿಗಳು ಯಾವ್ಯಾವು ಅಂತ ಹೇಳಿದ್ರೆ ಶಿಲಾಲತೆ, ಐರಾವತ, ನವಪಲ್ಲವ, ಮೈಸೂರು ಮಲ್ಲಿಗೆ,
ಪ್ರಕೃತಿಗೆ ತೆರೆದ ಬಾಗಿಲು, ಇನ್ನು ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಈ ಸಾಹಿತ್ಯವನ್ನು ಇವರು ರಚನೆ ಮಾಡಿರುವಂತಹ ಈ ಸಾಹಿತ್ಯಕ್ಕೆ ಅನೇಕ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿದ್ದಾವೆ. ಅದರಲ್ಲಿ ಯಾವ್ಯಾವ ಪ್ರಶಸ್ತಿಗಳು ಅಂತ ನಾವು ನೋಡೋದಾದ್ರೆ, ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಕ್ಕಿದೆ. ಇವರು 1990ರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯು ಸಹ ಲಭಿಸಿದೆ. ಯಾವ ಕೃತಿಗೆ? ದುಂಡು ಮಲ್ಲಿಗೆ ಎಂಬ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಅಂತಲೇ ನಾವು ಗುರುತಿಸ್ತೇವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಅಂತ ಹೆಸರಾಗಿರೋರು ಯಾರು? KS ನರಸಿಂಹ ಸ್ವಾಮಿ ಅವರು. ಇವರು ಮರಣವನ್ನು ಹೊಂದಿದ್ದು 2004ರಲ್ಲಿ. 2004ರಲ್ಲಿ ಇವರು ದೈವಾಧೀನರಾದವರು ಮರಣವನ್ನು ಹೊಂದುತ್ತಾರೆ. ಇಷ್ಟು ಇವರ ಪರಿಚಯ. ಈಗ ಸಣ್ಣ ಸಂಗತಿ ಪ್ರತಿಭಾಗದ ಕವಿ ಪರಿಚಯ ಆಯಿತು. ಇನ್ನು ಎರಡನೆಯದಾಗಿ ಪದ್ಯದ ಆಶಯ ಭಾವ ಏನು ಅಂತೇಳಿ ನಾವು ನೋಡೋಣ. ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯ ಪಕ್ಕದಲ್ಲಿ ಮಲಗಿರುವ ಮಗು ನಟ್ಟಿರುಳು ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲು, ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದ ಬಾನಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗೆ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದೆ. ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ ಈ ಪದ್ಯಭಾಗ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನು ಕಾಣುತ್ತಾಳೆ ಹಾಗೂ ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ. ಹಗಲಿರುಳೆನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯದ ಮಿಡಿತವನ್ನು ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುತ್ತದೆ. ಪ್ರಕೃತ ಸಣ್ಣ ಸಂಗತಿ ಈ ಕವನವನ್ನು KS ನರಸಿಂಹಸ್ವಾಮಿ ಅವರ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಏನಪ್ಪ ಇದರ ಆಶಯ ಭಾವ ಅಂತ ಹೇಳಿದ್ರೆ, ಈ ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯ ಪಕ್ಕದಲ್ಲಿ ಮಲಗಿರುವ ಮಗು ನಟ್ಟಿರುಳು ತನ್ನ ಹೊದಿಕೆಯನ್ನು ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿ. ಇದು ಪದ್ಯಭಾಗ. ಸಣ್ಣ ಸಂಗತಿ ಅಂತಂದ್ರೆ ಸಣ್ಣ ಅಂತಂದ್ರೆ ಚಿಕ್ಕ, ಸಂಗತಿ ಅಂತ ಹೇಳಿದ್ರೆ ವಿಷಯ, ಚಿಕ್ಕದಾದ ವಿಷಯ. ಏನು ಚಿಕ್ಕದಾದ ವಿಷಯ ಅಂತ ಹೇಳಿದ್ರೆ ಪಕ್ಕದಲ್ಲಿ ಮಲಗಿದಾಳೆ, ತಾಯಿ ಮಲಗಿದಾಳೆ. ಪಕ್ಕದಲ್ಲಿ ತಾಯಿ ಮಲಗಿರುವಂತಹ ಮಂಚದ ಪಕ್ಕದಲ್ಲಿ ತೊಟ್ಟಿಲಲ್ಲಿ ಏನ್ ಮಾಡಿದೆ, ಮಗು ಮಲಗೊಂಡಿದೆ. ಆ ಮಗು ನಿದ್ರೆಯಲ್ಲಿ ತನ್ನ ಹೊದಿಕೆಯನ್ನ ಪದೇ ಪದೇ ಏನ್ ಮಾಡ್ತಾ ಇದೆ, ಕಿತ್ತು ಒಗಿತಾ ಇದೆ. ಆದ್ರೆ ತಾಯಿಯ ಕೈ ಕಣ್ಣು ಮುಚ್ಚಿನೇ ಅದನ್ನ ತಡ್ಕಾಡುತ್ತೆ. ಮತ್ತೆ ಆ ಹೊದಿಕೆಯನ್ನ ಮಗುವಿಗೆ ಏನ್ ಮಾಡ್ತಾ ಇದ್ದಾಳೆ, ತಾಯಿ ಒದಿಸ್ತಾ ಇದ್ದಾಳೆ. ಇದು ಸಣ್ಣ ಸಂಗತಿ, ಚಿಕ್ಕದಾದ ವಿಷಯ ಅಲ್ವಾ? ಆದರೆ ಚಿಕ್ಕದಾದ ವಿಷಯ ಆಗಿರ್ಬೋದು, ಆದರೆ ತಾಯಿಯ ಆರೈಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅದು ಹೇಳ್ತಾ ಹೋಗುತ್ತೆ. ದುಡಿಯುವ ಕೈ, ಹಗಲಿರುಳೆನ್ನದೆ ದುಡಿಯುವ ಕೈ ಅಂತ ಕರೆದಿರೋದೆ ಅದಕ್ಕೆ. ತಾಯಿ ತನ್ನ ಮಗುವಿಗೋಸ್ಕರ ಏನೆಲ್ಲ ಮಾಡ್ತಾಳೆ, ಹಗಲು ದುಡಿತಾಳೆ, ಕೈಗಳು ಬಿಡುವಿರಲ್ಲ, ರಾತ್ರಿಯೂ ಸಹ. ಅಂದ್ರೆ ಅರ್ಥ ಇಲ್ಲಿ ತಾಯಿ ಹೃದಯದ ಮಿಡಿತಗಳನ್ನ ಈ ಪದ್ಯ ಭಾಗ
ಮಾಡುತ್ತೆ. ಈ ರೀತಿ ಕಿತ್ತೆಸೆದಾಗ, ಮಗು ಕಿತ್ತೆಸೆದಾಗ ಮತ್ತೆ ಮತ್ತೆ ಆ ತಾಯಿಯ ಕೈ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ತಾಯಿಯ ಕೈ ಮಗುವಿನ ಹೊದಿಕೆಯನ್ನ ಸರಿಪಡಿಸುತ್ತೆ. ಇದು ಸಣ್ಣ ಸಂಗತಿ. ಈ ಸಣ್ಣ ಸಂಗತಿಯನ್ನ ಪ್ರಾಕೃತಿಕ ಘಟನೆಗಳಿಗೆ ಹೋಲಿಸಿ ಕವಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಣ್ಣಿಸ್ತಾ ಇದ್ದಾರೆ. ಈ ಸಂಗತಿಯೊಂದನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲು, ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದ ಬಾನ ಬೀದಿಗೆ ತಾರೆ ಬಂದಿವೆ ಅಂತ ಹೋಲಿಸ್ತಾರೆ. ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗೆ ದೊಡ್ಡ ದೊಡ್ಡ ಘಟನೆಗಳೊಂದಿಗೆ ಸಣ್ಣ ಸಂಗತಿ, ದೊಡ್ಡ ಸಂಗತಿ. ಯಾವುದಿನ ಸಣ್ಣ ಸಂಗತಿ? ತಾಯಿ ತನ್ನ ಮಗುವಿನ ಹೊದಿಕೆಯನ್ನು ಸರಿಪಡಿಸೋದು, ಮಗು ಪದೇ ಪದೇ ಅದನ್ನ ಕಿತ್ತು ಒಗೆಯೋದು, ತಾಯಿ ಮತ್ತೆ ಅದನ್ನು ಸರಿಪಡಿಸೋದು, ಇದು ಸಣ್ಣ ಸಂಗತಿ. ಅದನ್ನ ದೊಡ್ಡ ಸಂಗತಿ ಯಾವ ರೀತಿ ಹೋಲಿಸ್ಕೊಂಡಿದ್ದಾರೆ? ದೊಡ್ಡ ಸಂಗತಿ ಯಾವುದು ಈ ಪದ್ಯಭಾಗದಲ್ಲಿ ಅಂತ ಹೇಳಿದ್ರೆ, ಪ್ರಾಕೃತಿಕವಾಗಿ ನೀರು ತುಂಬಿರುವ ಕರಿ ಮೋಡಗಳು, ಹುಣ್ಣಿಮೆಯ ಚಂದಿರ ಕಾಣಿಸ್ತಾ ಇದ್ದಾನೆ, ನಕ್ಷತ್ರಗಳು ಬೀದಿಗೆ ಬಂದಿವೆ ಅಲ್ವಾ, ಇದು ದೊಡ್ಡ ಸಂಗತಿ. ಇದನ್ನ ಆ ರೀತಿಯಾಗಿ ಹೋಲಿಕೆಯನ್ನ ಮಾಡ್ತಾ ಇಲ್ಲಿ ಕವಿ ನರಸಿಂಹಸ್ವಾಮಿಯವರು ಹೇಳ್ತಾ ಹೋಗಿದ್ದಾರೆ. ಹೀಗೆ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗಿನ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದೆ. ಈ ಸಣ್ಣ ಸಂಗತಿ ಅದನ್ನು ವಾಸ್ತವವಾಗಿ ನೋಡಿದಾಗ ಆ ಕೈ ಪದೇ ಪದೇ ಹೊದಿಕೆಯನ್ನು ಸರಿಪಡಿಸುತ್ತೆ ಅಂತ ಹೇಳಿದ್ರೆ ಅರ್ಥ ಸದಾಕಾಲ ಮಗುವಿನ ರಕ್ಷಣೆಯಲ್ಲಿಯೇ ಇದ್ದಾಳೆ ತಾಯಿ ಅಂತ ಅರ್ಥವನ್ನು ಬಿಂಬಿಸುತ್ತೆ. ಸದಾಕಾಲ ಕಾಪಾಡುವ ಕರುಣೆ, ತಾಯಿಯ ಹೃದಯ, ಅದರ ಸಂಕೇತವಾಗಿದೆ. ಯಾವುದು? ಅವಳು ಮಗುವಿನ ಹೊದಿಕೆಯನ್ನ ಸರಿಪಡಿಸಬಹುದು. ಅದು ಸಣ್ಣ ಸಂಗತಿ, ಆದರೆ ಅದರ ಒಳ ಅರ್ಥ ಏನಾಗಿದೆ? ತುಂಬಾ ದೊಡ್ಡದಾಗಿದೆ. ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ. ಹಗಲಿರುಳೆನ್ನದೆ ಮಗುವನ್ನ ತಾಯಿ ತಿರಸ್ಕರಿಸುವುದನ್ನ ಎಲ್ಲೂ ನಾವು ನೋಡಿಲ್ಲ. ಮಗುವಿಗಾಗಿಯೇ ತಾಯಿ ಬದುಕುವಂಥದ್ದು ಅಲ್ವಾ. ಆ ಮಗು ಏನು ಮಾಡಿದಂತಹ ಸಹಾಯ ತಾಯಿಗೆ ಅದು ಕಷ್ಟ ಅಂತೇಳಿ ಅನಿಸೋದಿಲ್ಲ. ಮಗುವಿನ ತೊಂದರೆ ಆಗ್ತಾ ಇದೆ ಅಂತೇಳಿ ತಾಯಿ ಭಾವಿಸೋದಿಲ್ಲ. ಹಗಲಿರುಳೆನ್ನದೆ ಏನ್ ಮಾಡ್ತಾನೆ, ಆ ಮಗುವಿನ ಆರೈಕೆಯಲ್ಲಿ ತಾನೆಷ್ಟೇ ಶ್ರಮ ಕೊಟ್ಟರು, ಆಯಾಸ ಕೊಟ್ಟರು, ಆ ಮಗುವಿನಲ್ಲೇ ತನ್ನೆಲ್ಲ ದುಃಖವನ್ನು ಏನ್ ಮಾಡ್ತಾಳೆ, ಮರಿತಾ ಹೋಗ್ತಾಳೆ. ಹೀಗೆ ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ, ಒಂದು ಹೆಣ್ಣಿಗೆ ಜೀವನ ಸಾರ್ಥಕ ಆಗೋದೇ ತನ್ನ ತಾಯ್ತನದಲ್ಲಿನೇ ಅಂತೆ. ಹಾಗಾಗಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ, ಅಂದರೆ ತುಂಬ ಎತ್ತರವಾದ ಶ್ರೇಷ್ಠವಾದಂತಹ ತತ್ವವನ್ನ ಈ ಪದ್ಯ ನಮಗೆ ತೋರಿಸಿಕೊಡುತ್ತೆ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಹೆಣ್ಣಿನ ಜೀವನ ಸಾರ್ಥಕ ಆಗೋದು, ಅವಳ ಬದುಕಿಗೆ ಒಂದು ಪೂರ್ಣತೆ ಸಿಗೋದು ಯಾವುದರಲ್ಲಿ ಇದ್ದರೆ ಅವಳು ಇನ್ನೊಂದು ಮಗುವಿಗೆ ತಾಯಿಯಾದಾಗ ಆಕೆಯ ತಾಯ್ತನದಲ್ಲಿ. ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನು ಕಾಣುತ್ತಾಳೆ. ತನ್ನ ಮಗುವಿನ ಆರೈಕೆ, ಲಾಲನೆ, ಪಾಲನೆ ಮಾಡೋದ್ರಲ್ಲೇ ತನ್ನ ಸುಖವನ್ನು ಅವಳು ಕಾಣ್ತಾಳೆ. ನಾನೇಕೆ ಆ ಮಗುವಿನ ಆರೈಕೆ ಮಾಡಲಿ ಅನ್ನೋ ತಾಯಿ ಇಲ್ಲಿವರೆಗೂ ಎಲ್ಲೋ ಇಲ್ಲ. ಹೌದಾ? ತಾನು ಆಯಾಸ ಆಗಿರ್ಬೋದು, ಆದರೆ ಮಗುವಿನ ಮುಖ ನೋಡಿದ ತಕ್ಷಣ ತನ್ನೆಲ್ಲ ಆಯಾಸಗಳು ಏನಾಗ್ತವೆ, ಮರೆಯಾಗ್ತವೆ. ಈ ರೀತಿ ಅವಳು ತನ್ನ ಮಗುವನ್ನ ಪಾಲನೆ ಮಾಡ್ತಾಳೆ, ಲಾಲನೆ ಮಾಡ್ತಾಳೆ, ಪೋಷಣೆ ಮಾಡ್ತಾಳೆ. ಹಾಗೂ ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ. ಅಷ್ಟೇ ಅಲ್ಲ, ತನ್ನ ನೋವು ಸಂಕಟಗಳನ್ನೆಲ್ಲವನ್ನು ಅವಳು ಮರೆತಾಳೆ. ಹಗಲಿರುಳೆನ್ನದೆ ರಾತ್ರಿ ಹಗಲು ಅಂತ ಹೇಳಿದನೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯದ ಮಿಡಿತವನ್ನು ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುತ್ತದೆ. ಆ ತಾಯಿಯ ಮಿಡಿತವನ್ನ, ಮಗುವಿನ ಆರೈಕೆಯನ್ನ ಸದಾಕಾಲ ಮಾಡುವಂತಹ ಅವಳ ಸೇವೆ, ಅವಳ ಮಗುವಿಗೆ ಮಾಡುವಂತಹ ಸೇವೆಯನ್ನ ಪ್ರಾಕೃತಿಕ ಘಟನೆಗಳಿಗೆ ಹೋಲಿಸಿ ಇಲ್ಲಿ
ಸಹೃದಯರಿಗೆ ತಿಳಿಯಪಡಿಸ್ತಾ ಇದ್ದಾರೆ ಕೆ.ಎಸ್. ನರಸಿಂಹ ಸ್ವಾಮಿಯವರು. ಪ್ರಕೃತಿ ಸಣ್ಣ ಸಂಗತಿ ಈ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸಣ್ಣ ಸಂಗತಿ ಕವನವನ್ನ ಕೆ.ಎಸ್. ನರಸಿಂಹಸ್ವಾಮಿ ಅವರ ಇರುವಂತಿಗೆ ಅನ್ನುವಂತಹ ಕವನ ಸಂಗ್ರಹದಿಂದ ಆಯ್ದು 8ನೇ ತರಗತಿಯ ಪದ್ಯಭಾಗಕ್ಕೆ ನೀಡಲಾಗಿದೆ. ಈ ಪದ್ಯಭಾಗದ ಆಕರ ಗ್ರಂಥ ಇರುವಂತಿಗೆ ಅನ್ನುವಂತಹ ಕೃತಿ. ಇಷ್ಟು ಪದ್ಯದ ಆಶಯ ಭಾವ ಆಯಿತು. ಇನ್ನು ನಾವು ಪದ್ಯ ಭಾಗದ ಪ್ರವೇಶಕ್ಕೆ ಹೋಗೋಣ. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು. ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನರಿತಾಗ ತಮ್ಮ ತಮ್ಮ ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಈ ಪ್ರಕಾರಗಳಲ್ಲಿ ಪ್ರಸ್ತುತ ಕವನವೂ ಒಂದಾಗಿದೆ. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಯ ಒಳಪಟ್ಟು ಬೇರೆ ಬೇರೆ ಭಾಗಗಳಾಗಿ ಆಯಿತು. ಅವುಗಳಲ್ಲಿ ನಾವು ಹೊಸ ಕನ್ನಡದ ಕಾಲಘಟ್ಟಗಳು ಅಂತ ಹೇಳಿ ಕರಿತೇವೆ. ಯಾವ್ಯಾವ ಅಂತ ಹೇಳಿದ್ರೆ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಅನ್ನುವ ಕಾಲಘಟ್ಟಗಳು. ಈ ರೀತಿ ವಿವಿಧ ಮಜಲುಗಳಾಯಿತು ಸಾಹಿತ್ಯ. ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನು ಅರಿತಾಗ, ಪ್ರತಿಯೊಬ್ಬ ಕವಿಯೂ ಸಹ ಸಮಾಜವನ್ನು ಅರ್ಥ ಮಾಡಿಕೊಂಡಾಗ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಯನ್ನು ಅರ್ಥ ಆಗುವ ವ್ಯಕ್ತಿ ತಮ್ಮ ತಮ್ಮ ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ತಮ್ಮ ಅನುಭವಕ್ಕೆ ಬಂದದನ್ನ ಅವರು ತಮ್ಮ ಕಲ್ಪನೆಗೆ ಒಳದಿದ್ದನ್ನ, ತಮ್ಮ ಅನುಭವಕ್ಕೆ ಬಂದಿದ್ದನ್ನ ಅದಕ್ಕೆ ಧ್ವನಿಯನ್ನು ತುಂಬುತ್ತಾರೆ, ಬರವಣಿಗೆ ರೂಪಕ್ಕೆ ತರ್ತಾರೆ. ಅದು ಕಾವ್ಯವಾಗಿ ಹೊರಬರುತ್ತೆ. ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಅದನ್ನು ನಾವು ಆಧುನಿಕ ಕಾಲಘಟ್ಟದಲ್ಲಿ ನೋಡ್ತೇವೆ. ಈ ಪ್ರಕಾರಗಳಲ್ಲಿ ಪ್ರಸ್ತುತ ಕವನವೂ ಸಹ ಒಂದಾಗಿದೆ. ಆಧುನಿಕ ಕಾಲಘಟ್ಟದ ಕವನಗಳಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರ ಈ ಸಣ್ಣ ಸಂಗತಿ ಪದ್ಯಭಾಗವೂ ಸಹ ಒಂದು ಆಗಿದೆ. ಇಷ್ಟು ಪದ್ಯಭಾಗದ ಪ್ರವೇಶ ಆಯಿತು. ಇನ್ನು ನಾವು ಪದ್ಯಭಾಗಕ್ಕೆ ಹೋಗೋಣ. ನಟ್ಟಿರು ಕರಿಮುಗಿನ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾರುತ್ತಿದೆ. ಇತ್ತ ಈ ಮನೆಯೊಳಗೆ. ಇಲ್ಲಿ 1ನೇ ಪದ್ಯ ಭಾಗದಲ್ಲಿ ಏನ್ ಮಾಡ್ತಿದ್ದಾರೆ ಈ ಕವಿ ಅಂತ ಹೇಳಿದ್ರೆ ಪ್ರಾಕೃತಿಕ ವೈಶಿಷ್ಟ್ಯವನ್ನ ಹೇಳ್ತಾ ಇದ್ದಾರೆ. ಪ್ರಾಕೃತಿಕ ವರ್ಣನೆ, ಪ್ರಕೃತಿಯ ವರ್ಣನೆ ಅಂತೇಳಿ ಪ್ರಕೃತಿಯ ವರ್ಣನೆ ಅದು ಯಾವ ಸಮಯದಲ್ಲಿ? ರಾತ್ರಿ ಸಮಯದಲ್ಲಿ ಪ್ರಕೃತಿಯ ವರ್ಣನೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಟ್ಟಿರುಳು ತುಂಬಾ ಕತ್ತಲಾಗಿರುವಂತಹ ಮಧ್ಯ ರಾತ್ರಿ. ನಟ್ಟಿರುಳು ಮಧ್ಯ ರಾತ್ರಿ. ಇದು ಸಮಾಸ ಪದ. ನಟ್ಟಿರುಳು ಬಿಡಿಸಿ ಬಂದಾಗ ഇരുളിನ ನಡುವೆ, ഇരുಳಿನ ನಡುವೆ ಇದು ಅಂಶಿ ಸಮಾಸ ಆಗುತ್ತೆ. ಅಂಶಿ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಇಂಥ ನಟ್ಟಿರುಳು ಮಧ್ಯರಾತ್ರಿ ಆಕಾಶದಲ್ಲಿ, ಮಧ್ಯರಾತ್ರಿಯಲ್ಲಿ ಕರಿಮುಗಿಲು ಅಂದ್ರೆ ಕಪ್ಪಾದ ಮೋಡಗಳು. ಮುಗಿಲು ಅಂತ ಹೇಳಿದ್ರೆ ಮೋಡ, ಮುಗಿಲು ಅಂತ ಹೇಳಿದ್ರೆ ಇಲ್ಲಿ ಮೋಡ. ಕರಿಮುಗಿಲು ನೀರು ತುಂಬಿಗಳ ನಡುವೆ, ಅಂತಹ ಕರಿ ಮುಗಿಲುಗಳು ನೀರು ತುಂಬಿಕೊಂಡಿವೆ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಆ ಮೋಡಗಳ ಮಧ್ಯೆ ಹುಣ್ಣಿಮೆಯ ಚಂದಿರ ಕಾಣಿಸ್ತಾ ಇದ್ದಾನೆ ಹೊರಗಡೆ.
ಹಾಡುತ್ತಿದ್ದಾವೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇನ್ನೊಂದು ಕಡೆ ಕಪ್ಪು ಮೋಡಗಳಿಂದ ಸೋನೆ ಮಳೆನೂ ಸಹ ಬರ್ತಾ ಇದೆ. ಒಂದ್ ಕಡೆ ನಕ್ಷತ್ರಗಳು ಕಾಣಿಸ್ತಿದ್ದಾವೆ, ಚಂದ್ರನು ಕಂಡು ಕಂಡು ಗಾಳಿ ಹಾಕಿದ್ದಾನೆ. ಸೋನೆ ಮಳೆ ಅಂದ್ರೆ ಜಡಿ ಮಳೆ ಹಿಡಿದುಕೊಂಡಿದೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ನಾದಕ್ಕೆ ಗಾಳಿಯೇ ಹಾಡುತ್ತಿದೆ. ಅದು ಸೋನೆಯ ಶ್ರುತಿಗೆ ಧ್ವನಿ ಕೂಡಿಸ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಗಾಳಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಗಾಳಿಯೇ ಹಾಡುತ್ತಿದೆ. ಇತ್ತ ಪ್ರಕೃತಿಯ ಮಧ್ಯೆ ಅದೇ ಸಮಯದಲ್ಲಿ ಇತ್ತ ಅಂದ್ರೆ ಮನೆಯೊಳಗೆ, ಇತ್ತ ಈ ಮನೆಯೊಳಗೆ. ಇದು ದೊಡ್ಡ ಸಂಗತಿ. ಮೇಲಿನ ಪದ್ಯಭಾಗದಲ್ಲಿ ಹೇಳಿರುವಂತಹ ಪ್ರಕೃತಿಯ ವರ್ಣನೆ ಇದೆಯಲ್ವಾ, ಇದು ದೊಡ್ಡ ಸಂಗತಿ. ಈಗ ಸಣ್ಣ ಸಂಗತಿ ಯಾವುದು ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇತ್ತ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಒಂದು ಪುಟ್ಟ ಮಗು ಮಂಚದ ಬಳಿ ತೊಟ್ಟಿಲಲ್ಲಿ, ಆ ಮಂಚ ಇದೆ, ಮಂಚದ ಮೇಲೆ ತಾಯಿ ಮಲ್ಕೊಂಡಿದ್ದಾರೆ. ಆ ಮಂಚದ ಪಕ್ಕದಲ್ಲಿನೇ ತೊಟ್ಟಿಲಲ್ಲಿ ಮಗು ಅರ್ಧ ಕಣ್ಣು ಮುಚ್ಚಿ ಎಂದು ಮಲ್ಕೊಂಡಿದೆ. ಅರ್ಧ ಕಣ್ಣು ಮುಚ್ಚಿ ಮಲಗಿದೆ. ಅದು ಬರಿ ಮೈಲಿ ಅರ್ಧ ಕಣ್ಣು ಮುಚ್ಚಿ ಮಲ್ಕೊಂಡಿದೆ. ಅದು ಯಾವ ರೀತಿ ಮಲ್ಕೊಂಡಿದೆ? ಬರಿ ಮೈಯಲ್ಲಿ ಅಂತ ಹೇಳಿದ್ರೆ ಮೈ ಮೇಲೆ ಬಟ್ಟೆ ಇಲ್ಲ, ಹೊದಿಕೆ ಇಲ್ಲ, ಜಾರಿ ಹೋಗಿದೆ ಅಂದ್ರೆ ಮಗು ಅದನ್ನು ಪದೇ ಪದೇ ಏನ್ ಮಾಡ್ತಾ ಇದೆ? ಹೊದಿತಾ ಇದೆ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿ ಮೈಲಿ. ನಿದ್ದೆ ಗಂಟಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿ ಮೈಲಿ. ಆ ಮಗು ಏನ್ ಮಾಡ್ತಿದ್ದಪ್ಪ ಅಂತ ಹೇಳಿದ್ರೆ ಬರಿ ಮೈಲಿ ಮಲಗಿರುವಂತಹ ಮಗು ಅದನ್ನು ನೋಡಿದಂತಹ ಪಕ್ಕದ ಮಂಚದ ಮೇಲೆ ಮಲಗಿರುವಂತಹ ತಾಯಿ ನಿದ್ದೆಗಣ್ಣಿನಲ್ಲೇ ಅಂದ್ರೆ ಎದ್ದು ಬಿಟ್ಟು ಮಗು ತಾಯಿ ಏನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ ಮಗು ಮಲಗ್ತು ಅಂತ ಹೇಳಿ ನಿಶ್ಚಿಂತೆಯಾಗಿ ಮಲ್ಕೊಳ್ಳೋದಿಲ್ಲ ಅಲ್ವಾ. ಮಧ್ಯರಾತ್ರಿ ಹೆಚ್ಚು ಕಡಿಮೆ 5-6 ಬಾರಿ ತನ್ನ ಮಗುವಿನ ಹೊದಿಕೆಯನ್ನ ಅಥವಾ ಮಗುವಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅದನ್ನು ಗಮನಿಸಿ ತಾನು ನಿದ್ದೆಯನ್ನ ಮಾಡ್ತಾಳೆ ಹೊರತು ಕಣ್ತುಂಬ ನಿದ್ದೆಯನ್ನ ತಾಯಿ ಮಾಡೋದಿಲ್ಲ. ಮಗುವನ್ನ ಹಂತಕ್ಕೆ ಬರೋವರೆಗೂ ತಾಯಿ ಕಣ್ಣಾಗಿ ಮಗುವನ್ನ ಏನ್ ಮಾಡ್ತಿರ್ತಾಳೆ? ಕಾಯ್ತಾ ಇರ್ತಾಳೆ. ಅದನ್ನ ಈ ಕವಿತೆ ಹೇಳುತ್ತೆ. ಅವಳು ನಿದ್ದೆಗಣ್ಣಲ್ಲೇ ಮಗುವನ್ನ ಏನ್ ಮಾಡ್ತಾ ಇದ್ದಾಳೆ? ತಡವರಿಸಿ ಮಗುವಿನ ಮೇಲೆ ಹೊದಿಕೆ ಇದೆಯೋ ಇಲ್ಲೋ ಅನ್ನೋದನ್ನ ಗಮನಿಸ್ತಾಳೆ. ಇಲ್ಲಿ ಈ ತಾಯಿಯು ಸಹ ಅದನ್ನೇ ಮಾಡ್ತಾ ಇದ್ದಾಳೆ. ನಿದ್ದೆಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸೋದು. ಅವಳು ಹೊದಿಸೋದಕ್ಕೂ ಆ ಮಗು ಆ ಕಡೆ ಈ ಕಡೆ ಅದನ್ನ ಕೆಳಗಡೆ ಹಾಕೋಬೇಕು. ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮತ್ತೆ ಸರಿಪಡಿಸಿ ಮಲಗ್ತಾಳೆ. ಅವಳು ಮಲಗಿ ಸ್ವಲ್ಪ ಹೊತ್ತಿಗೆ ಮಗು ಏನ್ ಮಾಡುತ್ತೆ? ಮಗು ತಿರುಗಿ ಮತ್ತೆ ಇನ್ನೊಂದು ಕಡೆ ತಿರುಗಿ ಹೊದಿಕೆಯನ್ನೇ ಕಿತ್ತೆಸೋದು. ಮೇಲೆ ಹೊತ್ತು ಅಮ್ಮ ಹೊದಿಸಿರುವಂಥದ್ದನ್ನ ಕಿತ್ತೆಸೋದು. ಮತ್ತೆ ಮಲಗುವುದು. ಮತ್ತೆ ಏನ್ ಮಾಡುತ್ತೆ? ಮಲಗುವುದು ಬರಿ ಮೈಲಿ. ಮತ್ತೆ ಬರಿ ಮೈಲಿನ ಮಗು ಮಲ್ಕೊಳ್ಳುತ್ತೆ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಹೊರಗಡೆ ದೀಪ ಚಂದಿರ ಅಲ್ವಾ, ಒಳಗಡೆಯ ದೀಪ ಸಣ್ಣ ದೀಪ. ಅದು ದೊಡ್ಡ ಸಂಗತಿ, ಇದು ಸಣ್ಣ ಸಂಗತಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ಇದು ಸರಿನೋ ತಪ್ಪು ಅದಕ್ಕೆ ಉತ್ತರ ಕೊಡುವಂಥವ್ರು ಯಾರೂ ಇಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿದರು ಮಾತಾಡದೆ. ಎಲ್ಲರೂ ಮಲಗಿದರೆ ಮಾತಾಡದೆ ಅದಕ್ಕೆ ಇದಕ್ಕೆ ಉತ್ತರವನ್ನು ಕೊಡುವಂಥವ್ರು ಯಾರು? ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿ ಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ದೀಪ ಸಣ್ಣಗೆ ಉರಿತಾ ಇದೆ. ಇದು ಸರಿಯೇ ತಪ್ಪೇ ಉತ್ತರ ಇಲ್ಲ. ಸಣ್ಣದ ಉರಿತಾ ಇದೆ ದೀಪ. ದೆಸೆ ದೆಸೆಗೆ ದಿಕ್ಕು ದಿಕ್ಕಿಗೆ ಎಲ್ಲ ಮಲಗಿನವರು ಮಾತಾಡದೆಯೇ. ಯಾರ ಸಮಸ್ಯೆ ಯಾರು ಗಮನ ಕೊಡ್ತಾ ಇಲ್ಲ. ಮೌನವನ್ನ ಹಾಗೆ ನೋವನ್ನ ನುಂಗಿಕೊಂಡು ಎಲ್ಲಾ ದಿಕ್ಕುಗಳು ಮಲಗಿನವರು ಮಲಗಿಯಂತೆಯೇ ಇದ್ದಾರೆ. ದೆಸೆ ದೆಸೆಗೆ ಎಲ್ಲ ಮಲಗಿನವರು ಮಾತಾಡದೆಯೇ ನೋಡದೆಯೇ ಅಲ್ವಾ. ನಿದ್ರೆ ಎಚ್ಚರಗಳಲ್ಲಿ ಕೊರಳ ಕೈ ದುಡಿಯುತ್ತಿದೆ. ಆದರೆ ನಿದ್ದೆಯಲ್ಲೂ ಎಚ್ಚರದಲ್ಲೂ ದುಡಿಯುವಂತಹ ಕೈ ಯಾರದ್ದು? ತಾಯಿಯದು. ಅದೇ ರೀತಿ ಹೊರಗಡೆ ಸೂರ್ಯ ಚಂದಿರ ಅವರೇನಾದರೂ ನಮಗೆ
ನಾವು ಸಹ ವಿಶ್ರಾಂತಿ ಪಡಿತೀವಿ ಅಂತ ಏನಾದರೂ ಆದರೆ ವಿಶ್ರಾಂತಿ ಪಡಿತಾರ. ಸೂರ್ಯ ಚಂದ್ರರು ನಮಗೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರನಿಗೆ ವಿಶ್ರಾಂತಿ ಇದೆಯಾ? ಇಲ್ಲ. ಸದಾ ಕಾಲ ಏನು ಮಾಡ್ತಾರೆ ಅವರು? ನಮಗೆ ಬೆಳಕನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತಾಯಿಯ ಹೊಣೆಯೂ ಅದೇ ಆಗಿದೆ. ಅವಳು ಸುತ್ತ ಇರುವಂತಹ ಬೇರೆ ಹತ್ತಿರದ ಜನಗಳು ದೆಸೆಗೆ ಮಲಗಿದ್ದಾರೆ ಅಲ್ವಾ? ಇವಳ ಕಡೆ ಮಗುವಿನ ಕಡೆ ಗಮನವನ್ನು ಕೊಡದೆ ತಮ್ಮ ಪಾಡಿಗೆ ತಾವು ಆಯಾಗಿ ಮಲಗಿದ್ದಾರೆ, ಮಾತಾಡದೆಯೇ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ದೆಸೆಗೆ ಎಲ್ಲ ಮಲಗಿಗಳು ಮಾತಾಡದೆಯೇ ನೋಡದೆ. ಆದರೂ ಸಣ್ಣದಾದ ದೀಪ ಉರಿತಾ ಇದೆ. ಅದು ತಾಯಿಗೋಸ್ಕರ, ಮಗುವಿಗೋಸ್ಕರ ಅಲ್ವಾ? ದೆಸೆಗೆ ಎಲ್ಲ ಮಲಗಿಗಳು ಮಾತಾಡದೆಯೇ ನೋಡದೆಯೇ. ನಿದ್ದೆ ಎಚ್ಚರಗಳಲ್ಲಿ ಪಡೆಯುವ ಕೈ ದುಡಿಯುತ್ತಿದೆ. ನಿದ್ದೆ ಇದ್ರೂ ದುಡಿತಾ ಇದೆ, ಎಚ್ಚರ ಇದ್ರೂ ದುಡಿತಾ ಇದೆ. ನಿದ್ರೆಯಲ್ಲೂ ದುಡಿಯುವ, ಎಚ್ಚರವಾಗಿದ್ರೂ ದುಡಿಯುವ ಕೈ ಅಂದರೆ ಯಾವುದು ಅಂತ ಹೇಳಿದ್ರೆ ತಾಯಿನೇ. ನಿದ್ರೆಯಲ್ಲಿ ದುಡಿಯೋದು ಅಂತ ಹೇಳಿದ್ರೆ ಅದನ್ನು ನಾನು ಪ್ರಾರಂಭದಲ್ಲಿ ಹೇಳಿದಾಗ ನಿದ್ರೆಯಲ್ಲೂ ಮಗುವನ್ನ ಏನು ಮಾಡ್ತಾಳೆ ಅವಳು? 10 ಬಾರಿ ಏನು ಎಚ್ಚರಗೊಂಡು ಮಗುವನ್ನ ನೋಡಿ ಆಮೇಲೆ ಅವಳು ಮಲ್ಕೊಳ್ಳೋದು. ಇದು ನಿದ್ರೆಯಲ್ಲೂ ದುಡಿಯುವ ಕೈ ಅಂತ ಹೇಳಿದ್ರೆ ಅರ್ಥ ಇದಾಗಿದೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಕೈ ಮಗುವನ್ನ ಆ ರೀತಿಯೊಳಗೆ ಪೋಷಣೆಯನ್ನ ಮಾಡ್ತಾಳೆ. ಪೊರೆಯುವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ. ಆದರೆ ಅದು ಯಾವುದೇ ತಾಯಿಯ ದುಡಿತಗಳು ಮಗುವಿಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗುವಂತಹ ವಯಸ್ಸು ಮಗುವಿನದಲ್ಲ. ಅದು ಪದೇ ನೋಡಿದ್ದಾನೇ ಇರುತ್ತೆ. ತಾಯಿ ಅದನ್ನ ಪುನಃ ಸರಿಪಡಿಸ್ತಾನೆ ಇರ್ತಾಳೆ. ಹೀಗೆ ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಒದಕಿಯನ್ನು ಒದೆಯುತ್ತಿದೆ. ಆ ತಾಯಿಯ ಶ್ರಮವನ್ನ, ತಾಯಿ ನನಗೋಸ್ಕರ ದುಡಿತಾ ಇದೆ ಅನ್ನೋದನ್ನ ಲೆಕ್ಕಿಸದೆ ಅನ್ನೋದಕ್ಕಿಂತ ಮಗುವಿನ ಗಮನಕ್ಕೆ ಅದು ಬರ್ತಾ ಇಲ್ಲ. ಅದ್ರ ಜೊತೆ ನಾವು ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕು. ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳೋದೇ ಇರುವಂತಹ ಮನಸ್ಸುಗಳು ಇನ್ನೂ ಇದ್ದಾವೆ. ಲೆಕ್ಕಿಸದೆ ಮಗು ಬಂದು ಇಲ್ಲ ಕವಿಗಳು ಹೇಳಿರುವಂತಹ ಒಂದು ಹೋಲಿಕೆ. ಅಂತಹ ಎಷ್ಟೋ ಮಹಿಳೆಯರು ದುಡಿಯುವಂತಹ ಮಹಿಳೆಯರು ಲೆಕ್ಕಕ್ಕೆ ಇಲ್ಲದೆ ಇರುವಂತಹ ಸ್ಥಿತಿ ಅಂತಲೂ ನಾವು ಏನು ಮಾಡ್ಬೋದು? ಅರ್ಥ ಮಾಡ್ಕೋಬಹುದು. ಮಗು ಹೇಗೆ ಲೆಕ್ಕಿಸದೆ ಓದಿತಾ ಇದೆಯಲ್ವಾ, ಅವಳು ಸರಿಪಡಿಸಿದ್ದನ್ನು ಓದಿತಾ ಇದ್ದ ಅಲ್ವಾ? ಅದೇ ರೀತಿಯ ಮನಸ್ಸುಗಳು ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇನ್ನೂ ಇದ್ದಾವೆ. ಹೀಗೆ ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಕೈ ದುಡಿಯುತ್ತಿದೆ ಮಗುವಿಗೋಸ್ಕರ. ಅದೇ ಹೊರಗಡೆ ಇದು ಸಣ್ಣ ಸಂಗತಿ, ಅಥವಾ ಹೊರಗಿನ ದೊಡ್ಡ ಸಂಗತಿ. ದುಡಿಯುವ ಕೈಗಳು ಯಾರ್ಯಾರು? ಸೂರ್ಯರು, ಚಂದ್ರರು ಅಲ್ಲ, ಅವರು ದುಡಿಯುವ ಕೈಗಳು. ಮನುಷ್ಯನು ಲೆಕ್ಕಿಸ್ತಿಲ್ಲ ಯಾರನ್ನ? ಸೂರ್ಯನನ್ನ, ಚಂದ್ರನನ್ನ. ಪರಿಸರವನ್ನು ಹಾಳು ಮಾಡೋದ್ರಲ್ಲೇ ತೊಡಗಿದ್ದಾರೆ. ಆದರೆ ನಮ್ಮನ್ನು ಪೊರೆಯುವಂಥವರು ಸೂರ್ಯರು, ಚಂದ್ರರು, ಪರಿಸರ. ಹೌದಾ? ಅದು ತಾಯಿ, ಪರಿಸರ ತಾಯಿ, ನಾವು ಮಕ್ಕಳು. ಆ ತಾಯಿ ನಮ್ಗೆ ಸರಿಪಡಿಸ್ತಾನೇ ಇರ್ತಾಳೆ, ನಾವು ಅದನ್ನ ಹಾಳು ಮಾಡ್ತಾನೇ ಇರ್ತೀವಿ. ಇದು ಸಣ್ಣ ಸಂಗತಿ. ಅದು ಹೊರಗೆ ಪ್ರಕೃತಿ ತಾಯಿ ಇದೆಯಲ್ಲ, ಆ ತಾಯಿ ನಮ್ಮನ್ನು ಕಾಪಾಡೋ ರೀತಿ ಇದೆಯಲ್ಲ, ಅದು ದೊಡ್ಡ ಸಂಗತಿ. ಇಲ್ಲಿ ಮಗು ತಾಯಿ ತನ್ನ ಒದಿಕೆಯನ್ನು ಸರಿಪಡಿಸಿದಾಗ ಆಗಲಿಲ್ಲ, ಪದೇ ಒದ್ದು ಅದನ್ನ ಒದಿತಾ ಇದೆ, ಮತ್ತೆ ಬರೀ ಮೇಲೆ ಮಲಗ್ತಾ ಇದೆ. ತಾಯಿ ಅದನ್ನು ರಕ್ಷಣೆ ಮಾಡೋಕೆ ಹೋಗ್ತಿದ್ದಾಳೆ, ಆದರೂ ಅದು ನಿರಾಕರಿಸ್ತಾ ಇದೆ. ಅದೇ ರೀತಿ ಹೊರಗಡೆ ಪ್ರಕೃತಿ ನಮ್ಮನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ, ನಮ್ಗೆ ಬೇಕಾಗಿರೋದನ್ನ ಒದಗಿಸ್ತಾನೇ ಇರುತ್ತೆ. ಆದರೂ ನಾವು ಅದಕ್ಕೆ ಪೆಟ್ಟನ್ನು ಕೊಡ್ತಾನೇ ಇದ್ದೀವಿ. ಇಲ್ಲಿ ಮಗು ಒದಿಕೆಯನ್ನು, ತಾಯಿ ಆ ಮಗುನ ಒದಿಕೆಯನ್ನು ಸರಿಪಡಿಸೋದು, ಮಗು ಅದನ್ನು ಒದಿಯೋದು ಸಣ್ಣ ಸಂಗತಿ. ಅದನ್ನು ಯಾರು ಕವಿಗಳು ಪ್ರಕೃತಿಯೊಟ್ಟಿಗೆ ಹೋಲಿಕೆ ಮಾಡಿದ್ದಾರೆ ಅಂತ ಏನು ಹೇಳಿದ್ವಲ್ವ ನಾವು, ಯಾವ ರೀತಿ ಹೋಲಿಕೆ ಮಾಡಿದ್ದಾರೆ ಅಂತಂದರೆ ಇದೆ. ಮಗುವಿನ ಒದಿಕೆಯನ್ನು ತಾಯಿ ಸರಿಪಡಿಸೋದು, ಮಗು ಒದಿಯೋದು. ಸಣ್ಣ ಸಂಗತಿಯನ್ನು ದೊಡ್ಡ ಸಂಗತಿಗೆ ಹೋಲಿಕೆ ಮಾಡಿದ್ರು. ಹೇಗೆ? ಹೊರಗಡೆ ಪ್ರಕೃತಿ ನಮಗೆ ಬೇಕಾಗಿರುವಂಥದ್ದನ್ನೆಲ್ಲವನ್ನೂ ಇಟ್ಟಿದೆ, ಒದಗಿಸಿದೆ. ಆದರೂ ನಾವು ಅದನ್ನ ಏನು ಮಾಡ್ತಾ ಇದ್ವಿ? ಗೊತ್ತಿದ್ದು ಅದನ್ನ ಹಾಳು ಮಾಡ್ತಾ ಇದ್ವಿ, ಅದನ್ನ ಲೆಕ್ಕಕ್ಕೆ ತಗೊಳ್ತಿಲ್ಲ. ಈ ತಾಯಿ ಮಗು ದೊಡ್ಡ ಸಂಗತಿಯಲ್ಲಿ ನಾವು ಮಕ್ಕಳು, ದೊಡ್ಡವರು ಮನುಷ್ಯರು ಮಕ್ಕಳು, ಪ್ರಕೃತಿ ತಾಯಿ. ನಾವು ಸಹ ಅದೇ ರೀತಿ ಮಗು ಹೆಂಗೆ ಅದನ್ನು ಲೆಕ್ಕಿಸ್ತಾ ಇರುವ ತಾಯಿಯನ್ನು, ಅದೇ ರೀತಿ ನಾವು ಪ್ರಕೃತಿಯನ್ನು ಲೆಕ್ಕಿಸಲು ಎಲ್ಲವನ್ನೇ ಮಾಡ್ತಾ ಇದ್ವಿ, ಹಾಳು ಮಾಡ್ತಾ ಇದ್ವಿ ಅನ್ನೋ ಸಂದೇಶವನ್ನು ಸಹ ಈ ಪದ್ಯಗಳು ನಮಗೆ ಕೊಡ್ತಾ ಇದೆ. ಮತ್ತೊಮ್ಮೆ ನಾನು ಈ ಪದ್ಯವನ್ನು ಓದ್ತೇನೆ, ಹಾಗೆ ನೋಡ್ಕೊಳ್ಳಿ. ನಟ್ಟಿರಳು ಕರಿಮುಗಿಲ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ.
ತಾರೆ ಬಂದಿವೆ ಬಾಣಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಲಿ. ನಿದ್ದೆಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿದರು ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಕೊರೆಯುವ ಕೈ ದುಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಇಷ್ಟು ಸಣ್ಣ ಸಣ್ಣಗೆ ಪದ್ಯ ಭಾಗ ದೊಡ್ಡ ಅರ್ಥವನ್ನು ನೀಡುವಂಥದ್ದು. ಇಲ್ಲಿಗೆ ಈ ಪದ್ಯ ಭಾಗ ಮುಕ್ತಾಯ ಆಗುತ್ತೆ. ಇಲ್ಲಿ ನಿಮಗೆ ಈ ಪದ್ಯ ಭಾಗ ಆದಮೇಲೆ ಛಂದಸ್ಸು ಪರಿಚಯ ಇದೆ ಅಲ್ವಾ? ಏನು ಛಂದಸ್ಸು ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಈ ಛಂದಸ್ಸು ಪದ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು, ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರುವಂಥದ್ದು, ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು ವ್ಯಾಕರಣ. ಅಂದರೆ ಛಂದಸ್ಸು ಪದ್ಯ ಭಾಗಕ್ಕೇ ಸಂಬಂಧಪಟ್ಟಿರುವಂಥದ್ದು. ಈ ಛಂದಸ್ಸನ್ನು ನಾವು ಗದ್ಯಕ್ಕೆ ಅನ್ವಯಿಸಿ ನೋಡೋದಿಲ್ಲ ಅಲ್ವಾ? ಛಂದಸ್ಸು ಪದ್ಯಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಹಾಗಾದ್ರೆ ಏನು ಛಂದಸ್ಸು ಅಂತ ಹೇಳಿದ್ರೆ, ಪದ್ಯದ ನಿಯಮಗಳನ್ನು ತಿಳಿಸುವಂತಹ ಶಾಸ್ತ್ರ. ಇದಕ್ಕೆ ಕರಿತೀವಿ ನಾವು ಛಂದಸ್ ಶಾಸ್ತ್ರ ಅಥವಾ ಛಂದಸ್ಸು ಅಂತೇಳಿ ಕರಿತೇವೆ. ಪದ್ಯದ ನಿಯಮಗಳನ್ನು ಹೇಳುವಂತಹ ಶಾಸ್ತ್ರ ಅದು ಛಂದಸ್ಸು. ಏನು ಯಾವ ರೀತಿ ಎಷ್ಟು ಸಾಲುಗಳು ಇರಬೇಕು, ಪದ್ಯ ಸುಮ್ಮನೆ ಯಾವ ರೀತಿ ಬರೆದು ಪದ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ನಿಯಮಗಳಿಗೆ ಇರುತ್ತಲ್ವ, ಆ ನಿಯಮಗಳನ್ನು ತಿಳಿಸೋದೇ ಛಂದಸ್ಸು. ಎಷ್ಟು ಸಾಲುಗಳಿರಬೇಕು ಅಲ್ವಾ? ಪ್ರಾಸಗಳಿರ್ಬೇಕಾ ಬೇಡವಾ? ಪ್ರಾಸಗಳಂದರೆ ಯಾವ ರೀತಿ ಪ್ರಾಸಗಳಿದ್ದಾವೆ? ಇದು ಪ್ರಾಸ ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಪದ್ಯದ ಆದಿ ಮಧ್ಯ ಮತ್ತು ಅಂತ್ಯ ಒಂದೇ ರೀತಿಯ ಪ್ರಾಸಾಕ್ಷರಗಳು ಬಂದರೆ ಅದನ್ನು ಪ್ರಾಸ, ವ್ಯಂಜನಾಕ್ಷರಗಳು ಪ್ರಾಸವಾಗಿರುವಂಥದ್ದು. ಅದನ್ನೇನಂತ ಕರಿತೀವಿ ನಾವು ಪ್ರಾಸ ಅಂತ ಕರಿತೀವಿ. ಆ ನಿಯಮವನ್ನು ಛಂದಶಾಸ್ತ್ರ ಹೇಳುತ್ತೆ ಅಲ್ವಾ? ಒಟ್ಟಾರೆ ಪದ್ಯ ಅಂದರೆ ಹೇಗಿರಬೇಕು, ಎಷ್ಟು ಸಾಲಿರಬೇಕು, ಮತ್ತು ಮುಂದುವರೆದಾಗ ಇದರಲ್ಲಿ ಗಣಗಳು ಬರುತ್ತೆ. ಛಂದಸ್ಸಿನಲ್ಲಿ ಗಣಗಳು ಅಂತ ಹೇಳಿದ್ರೆ ಆ ಪದ್ಯ ಭಾಗಗಳಿಗೆ ಮಾತ್ರೆಗಳನ್ನು ಹಾಕಿ ಭಾಗ ಗುಂಪುಗಳನ್ನಾಗಿ ಮಾಡುವಂಥದ್ದು, ಅದನ್ನು ಗಣ ಅಂತೇಳಿ ಕರಿತೇವೆ. ಆಮೇಲೆ ಪ್ರಾಸಗಳಿಗೆ ಆಯಿತು. ಇನ್ನು ಯತಿ ಅಂತ ಹೇಳಿ ಬರುತ್ತೆ. ಏನಪ್ಪ ಯತಿ? ಇದು ಛಂದಸ್ಸಿನಲ್ಲಿ ಮಾತ್ರ ಬರುವಂಥದ್ದು. ಯತಿ ಅಂತ ಹೇಳಿದ್ರೆ ಪದ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಅರ್ಥವೂ ಕೆಟ್ಟು ಹೋಗಬಾರ್ದು, ನಮಗೆ ಉಸಿರಾಡಲಿಕ್ಕೂ ಅನುಕೂಲ ಆಗಬೇಕು. ಅಂತಹ ಸ್ಥಳದಲ್ಲಿ ನಿಲ್ಲಿಸುವುದನ್ನು ಏನಂತ ಕರಿತೀವಿ ನಾವು ಯತಿ ಅಂತೇಳಿ ಕರಿತೇವೆ. ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವೇ ಯತಿ. ಅದನ್ನು ಯತಿ ಅಂತೇಳಿ ನಾವು ಕರಿತೇವೆ. ನಾವು ಪದ್ಯವನ್ನು ಪ್ರಾರಂಭ ಮಾಡಿದಾಗ ಒಂದೇ ಉಸಿರಿಗೆ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ. ಹಾಗಂತೇಳಿ ಎಲ್ಲಿ ಬೇಕಲ್ಲ ನಿಲ್ಲಿಸೋ ಹಾಗಿಲ್ಲ. ಅರ್ಥವೂ ಸಹ ಪರಿಪೂರ್ಣ ಅರ್ಥವನ್ನು ಕೊಡ್ತಿರ್ಬೇಕು. ನಮಗೂ ಸಹ ಮತ್ತೆ ಉಸಿರನ್ನು ತೆಗೆದುಕೊಳ್ಳೋದಕ್ಕೂ ಸಹಾಯ ಆಗಬೇಕು. ಅಂತ ಸ್ಥಳದಲ್ಲಿ ನಿಲ್ಲಿಸೋದನ್ನೇ ಏನಂತ ಕರಿತೀವಿ ನಾವು ಯತಿ ಅಂತೇಳಿ ಕರಿತೇವೆ. ಇವು ಛಂದಸ್ಸಿನಲ್ಲಿ ಬರುವಂತಹ 3 ನಿಯಮಗಳು ಆಗಿದ್ದಾವೆ. ನಾವು ಮುಂದಿನ ತರಗತಿಯಲ್ಲಿ ಛಂದಸ್ಸುಗಳ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳನ್ನು ನಾನು ತಿಳಿಸ್ಕೊಡ್ತೇನೆ. ನೀವು ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ 1 ಅಂಕದ ಪ್ರಶ್ನೆಗಳು, ಆಮೇಲೆ 2-3 ಅಂಕದ ಪ್ರಶ್ನೆಗಳು ಮತ್ತು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಬರೀಬೇಕು. ಇಲ್ಲಿಗೆ ಈ ಪದ್ಯ ಭಾಗವನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಗದ್ಯ ಅಥವಾ ಪದ್ಯ ಭಾಗವನ್ನು ನಾವು